ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಯ ಬಗ್ಗೆ ಕೆಲವೊಂದು ಡೌಟ್ಸ್ ಇರ್ತವೆ. ಅಂದರೆ ಎಲಿಜಿಬಿಲಿಟಿ ಕ್ರಿಟೇರಿಯನ್ ಅಂತೀವೇನು, ಅರ್ಹತಾ ಮಾನದಂಡಗಳು ಏನೇನು ಇರ್ತವೆ, ಅದು ಕೆಲವೊಬ್ಬರಿಗೆ ನಮ್ಗೆ ಬರುತ್ತಾ ಇಲ್ವಾ ಹೇಗೆ ಅಂತೇಳಿ ಡೌಟ್ಸ್ ಬಗ್ಗೆ ಕ್ಲಿಯರ್ ಮಾಡೋಕ್ಕೆ ಈ ವಿಡಿಯೋ ಇದೆ. ನೋಡಿ, ಯುವ ನಿಧಿ ಯೋಜನೆ ಅಂದ್ರೇನು ನೋಡಿ, ಇದೆಲ್ಲ ಗೊತ್ತೇ ಇದೆ. 2022-23 ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡಿ 2000 ತೇರ್ಗಡೆಯಾದ ಅಂದರೆ ಪಾಸಾಗಿರೋ ಅಂದರೆ ಕರ್ನಾಟಕ ನಿವಾಸಿಗಳಾಗಿರಬೇಕು. ಅವರು ಡಿಗ್ರಿ ಓದಿದವರು 3000, ಡಿಪ್ಲೊಮಾ ಪದವೀಧರರಿಗೆ ಅಂದರೆ ಪಾಸವರು 1500, ನಿರುದ್ಯೋಗ ಭತ್ಯೆ ಅಂಥೇಳಿ ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಯುವ ನಿಧಿ. ಅಂದರೆ ಯುವ ನಿಧಿ ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸಬೇಕಂದ್ರೆ ಸೇವಾ ಸಿಂಧು ಕರ್ನಾಟಕ government.in ನೋಡಿ. 3ನೇ ಕ್ವಶನ್, ಯುವ ನಿಧಿ ಯೋಜನೆಯ ಫಲಾನುಭವಿಗಳಾಗಲು ಅರ್ಹತೆಗಳೇನು? ನೋಡಿ, ನಿಮಗೆ ಗೊತ್ತೇ ಇದೆ. 2022-23 ಸಾಲಿನಲ್ಲಿ ವ್ಯಾಸಂಗ ಮಾಡಿರಬೇಕು ಮತ್ತು 2023ರಲ್ಲಿ ಪಾಸ್ ತೇರ್ಗಡೆಯಾಗಿದ್ದು 180 ದಿವಸ ಅಂದರೆ 6 ತಿಂಗಳು ನಿರುದ್ಯೋಗಿಗಳಾಗಿ ಅಭ್ಯರ್ಥಿಗಳು ಕನಿಷ್ಠ 6 ವರ್ಷ ಕರ್ನಾಟಕ ನಿವಾಸಿಗಳಾಗಿರ್ಬೇಕು. ಅಂದರೆ ಅವರು ಯುವ ನಿಧಿ ಯೋಜನೆ ಫಲಾನುಭವಿಗಳು ಅಂತ ಕರಿತೀವಿ. ಯಾರು ಅನ್ನೋರು ಇದಕ್ಕೆ ಯುವ ನಿಧಿಗೆ? ನೋಡಿ, ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗದಾರದಲ್ಲಿರೋರು, ಅಂದರೆ ಪ್ರೈವೇಟ್ ಸೆಕ್ಟ್ರಲ್ಲಿ ಅಥವಾ ಗೌರ್ಮೆಂಟಲ್ಲಿ ಜಾಬ್ ಮಾಡೋರು, ಕನಿಷ್ಠ 6 ವರ್ಷ ಇಲ್ಲಿ ಓದಲಾರರು, ಈ ಥರ ಮತ್ತು ಪದವಿ ಡಿಪ್ಲೊಮಾ ಕೋರ್ಸನ್ನು ಕರ್ನಾಟಕ ಹೊರತಾಗಿ ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿರ್ತಾರೆ ಉನ್ನತ ಶಿಕ್ಷಣ, ಅಂಥವ್ರಿಗೆ ಇಲ್ಲ. ಯುವ ನಿಧಿ ಯೋಜನೆ ಕರ್ನಾಟಕ ರವಾಸಿ ಅಂದರೆ ಏನು? ಅಂದರೆ ನಿವಾಸಿ ಅಂದರೆ ಕರ್ನಾಟಕದ ಪದವಿ ಡಿಪ್ಲೊಮಾ ವ್ಯಾಸಂಗ ಕನಿಷ್ಠ 6 ವರ್ಷ ವಾಸವಿರಬೇಕಂತವ್ರು. ನೋಡಿ, ಕರ್ನಾಟಕ ರವಾಸಿ ಎಂದು ಹೇಗೆ ಪರಿಶೀಲಿಸೋದು? ಕರ್ನಾಟಕದಲ್ಲಿ 6 ವರ್ಷ, ನಿಮಗೆಲ್ಲ ಇವೆಲ್ಲ ಕಾಮನ್ನಾಗಿ ಡೌಟ್ ಬಂದೇ ಬರ್ತವೆ. ಅಂದರೆ ವಾಸವಿರೋ ವಿದ್ಯಾರ್ಥಿ ಅಂದರೆ 6 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವಾಸವಿರೋ ವಿದ್ಯಾರ್ಥಿ ಅಂದರೆ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಪದವಿ ಅಂಕ ಅಥವಾ SSLC ಅಂಕಪಟ್ಟಿ, PUC ಅಥವಾ ಡಿಪ್ಲೊಮಾ ಅಂಕಪಟ್ಟಿ, ಸಾಮಾನ್ಯ ಪ್ರವೇಶ ಪರೀಕ್ಷೆ ನೋಂದಣಿ ಸಂಖ್ಯೆ ಪತ್ರ, ಪಡಿತರ ಚೀಟಿ ನೀಡಿದ ದಿನಾಂಕ ಮತ್ತು ಪದವಿ ಪ್ರಮಾಣ ಪತ್ರ, ಇಂಥವೆಲ್ಲ 6 ವರ್ಷ ಇವರು ಕರ್ನಾಟಕದ ಅದೇರೋ ಇಲ್ಲ ಅಂಥೇಳಿ ಚೆಕ್ ಆಟೋಮೆಟಿಕ್ ಆಗುತ್ತೆ. ಇಲ್ಲಾಂದರೆ ಅದು ರಿಜೆಕ್ಟ್ ಆಗುತ್ತೆ ಫೈಲು. ಯುವ ನಿಧಿ ಯೋಜನೆಗೆ ಪ್ರಯೋಜನಗಳು ಪಡೆಯುವ ಅಭ್ಯರ್ಥಿ ನೋಂದಾಯಿಸಲು 180 ದಿನಗಳು ಪೂರ್ಣಗೊಳ್ಳುವವರೆಗೆ ಕಾಯಬೇಕೇ? ಇಲ್ಲ. ಅಂದರೆ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಅರ್ಜಿ ಸಲ್ಲಿಸೋರು ಅರ್ಹರಾಗಿರ್ತಾರೆ. ಅಂದರೆ ಈಗ ಎಕ್ಸಾಮ್ ರಿಸಲ್ಟ್ ಬಂತಂದರೆ ನೀವು ನಾಳೆನೇ ಹಾಕ್ಬೋದು ಈ ಅರ್ಜಿಗೆ. ಯುವ ನಿಧಿ ಯೋಜನೆ ಅಡಿ ನೋಂದಾಯಿಸಿದ ತಕ್ಷಣವೇ ಸೌಲಭ್ಯಗಳನ್ನು ಅಭ್ಯರ್ಥಿಗೆ ನೀಡಲಾಗುವುದೇ? ನೋಡಿ, ನೋಂದಾಯಿತ ಅಭ್ಯರ್ಥಿಗಳು ಪದವಿ ತೇರ್ಗಡೆಯ ನಂತರ 180 ದಿವಸಗಳ ಪೂರೈಸಿರ್ಬೇಕಂತ. ಅಂಥ ವಿದ್ಯಾರ್ಥಿ ನಿರುದ್ಯೋಗ ಭತ್ಯೆ. ಈಗ ನೀವು ಅಪ್ಲಿಕೇಶನ್ ಬೇಕಾದರೆ ಹಾಕ್ಬೋದು, ಮರುದಿನ 180 ದಿನ ಆದಮೇಲೆ ನಿಮಗೆ ಇದು ಎಲಿಜಿಬಲ್ ಆಗುತ್ತೆ. ನೋಡಿ, ಯುವ ನಿಧಿ ಯೋಜನೆಯಡಿ ಸೌಲಭ್ಯಗಳನ್ನು ಅಭ್ಯರ್ಥಿಗೆ ಎಲ್ಲಿಯವರೆಗೆ ನೀಡಲಾಗುವುದು? ಇದು ನೋಡಿ, 2 ವರ್ಷದವರೆಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನಾದರೂ ಗೌರ್ಮೆಂಟ್ ಜಾಬು ಪ್ರೈವೇಟಲ್ಲಿ ಹೋದರೆ ಇದು ಸ್ಕೀಮು ವರ್ಕ್ ಆಗೋಲ್ಲ. ಅಭ್ಯರ್ಥಿಗಳು ತಮ್ಮ ಪ್ರಮಾಣಪತ್ರವನ್ನು NAD ಪೋರ್ಟಲ್ನಲ್ಲಿ ಹಿಂದೀಕರಿಸಿದ ಬಗ್ಗೆ ಹೇಗೆ ಪರಿಶೀಲಿಸುವುದು? ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ NAD ಪೋರ್ಟಲ್ ಲಿಂಕನ್ನು ಬಳಸಿಕೊಂಡು ಅಭ್ಯರ್ಥಿಗಳು ತಮ್ಮ ಪ್ರಮಾಣಪತ್ರವನ್ನು ಹಿಂದೀಕರಿಸಲಾಗಿದೆ ಎಂದು ತಿಳಿದುಕೊಳ್ಳಲು ಪ್ರಮಾಣಪತ್ರಗಳನ್ನು ನೋಂದಣಿ ಸಂಖ್ಯೆಯನ್ನು ಲಾಗಿನ್ ಮಾಡಿ ಪರಿಶೀಲನೆ ಮಾಡ್ಬೋದು ನೀವು ಸ್ವಂತ. ನೋಡಿ, ಈ ಥರ ಎಲ್ಲ ಸಾಕಾಗಷ್ಟು ಡೌಟ್ ಇದೆ. NAD ಪದವಿ ಡಿಪ್ಲೊಮಾ ಪ್ರಮಾಣಪತ್ರ ಅಪ್ಲೋಡ್ ಮಾಡದಿದ್ದ ಪಕ್ಷದಲ್ಲಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲವೇ? ವಿದ್ಯಾರ್ಥಿ ಅಂತಿಗೆ ಕೇಳಿದ್ದಾರೆ. ವಿಶ್ವವಿದ್ಯಾಲಯ ನಿಲಯಗಳು NADಯಲ್ಲಿ ಡಿಪ್ಲೊಮಾ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡದಿದ್ದ ಪಕ್ಷದಲ್ಲಿ ಅಭ್ಯರ್ಥಿಗಳು ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಮಾಡಬಹುದು. ನಂತರ ದಾಖಲಾತಿಗಳನ್ನು ಪರಿಶೀಲಿಸಲಾಗುವುದು. ಅಂಥ ಅಭ್ಯರ್ಥಿ ದತ್ತಾಂಶವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯಕ್ಕೆ ಕಳಿಸ್ತಾರೆ ಇವರು. ಆಮೇಲೆ ಅಲ್ಲಿ ಅಪ್ರೂವ್ ಆದಮೇಲೆ ನಿಮಗೆ ಇಲ್ಲಿ ಎಲಿಜಿಬಲ್ ಆಗುತ್ತೆ. ನೋಡಿ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುಂಚಿತವಾಗಿ ಖಚಿತಪಡಿಸುವ ಇತರ ದಾಖಲೆಗಳು ಯಾವುವು? ನೋಡಿ, ಆಧಾರ್ ಸೀಡೆಡ್ ಬ್ಯಾಂಕ್ ಅಂದರೆ ಆಧಾರ್ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರಬೇಕು. ಇಮೇಲು ID, ಮೊಬೈಲ್ ಸಂಖ್ಯೆ ಬಗ್ಗೆ ಮುಂಚಿತವಾಗಿ ಖಚಿತಪಡಿಸಿಕೊಳ್ಳಬೇಕಿದು. ಅಭ್ಯರ್ಥಿ ಅರ್ಜಿ ಸಲ್ಲಿಸುವಾಗ ನೀಡಬೇಕಾದ ಘೋಷಣೆಗಳೇನು?
ತಾನು ಕರ್ನಾಟಕ ಗೃಹವಾಸಿ ಅಂದರೆ ವಾಸಿ ಎಂದು ಸರ್ಕಾರಿ ಅಥವಾ ಇದರಲ್ಲಿ ನಾವು ಕೆಲಸ ಮಾಡಲ್ಲ ಅಂತೇಳಿ ಸ್ವಯಂ ಉದ್ಯೋಗಿವೆಲ್ಲ ಒಂದು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿಲ್ಲವನ್ನು ಅರ್ಜಿ ಘೋಷಣೆ ಮಾಡಬೇಕು. ನೋಡಿ, ಕೆಲವೊಬ್ಬರು ಡಿಗ್ರಿ ಆದಮೇಲೆ PG ಹೋಗ್ತಾರೆ, ಪೋಸ್ಟ್ ಗ್ರಾಜುಯೇಟ್, ಅದು ಕೂಡ ಇರಬಾರ್ದು. ನೋಡಿ, ಅಭ್ಯರ್ಥಿಗಳು ಉದ್ಯೋಗ ದೊರಕಿದ ನಂತರ ಏನು ಮಾಡಬೇಕು ನೋಡಿ. ಉದ್ಯೋಗ ದೊರಕಿದ ನಂತರ ಅಭ್ಯರ್ಥಿಗಳು ತಕ್ಷಣ ಪ್ರತಿ ತಿಂಗಳು 25 ತಾರೀಕಿನೊಳಗೆ ಘೋಷಣೆ ಮಾಡುವ ಸಂದರ್ಭದಲ್ಲಿ ಉದ್ಯೋಗಿ ಎಂದು ಘೋಷಿಸಬೇಕು. ಅಲ್ಲಿ ನೀವು ಘೋಷಿಸಬೇಕು. ಇದು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮ್ಗೆ ಬರಬರ್ತಾ. ಅಭ್ಯರ್ಥಿಗಳು ತಪ್ಪು ಘೋಷಣೆ ನೀಡಿದರೆ ಅಥವಾ ಉದ್ಯೋಗ ಪಡೆದರೂ ಘೋಷಿಸಲು ವಿಫಲವಾದರೆ ನೋಡಿ, ಇದು ಏನೋ ತಪ್ಪು ಮಾಹಿತಿ ಕೊಟ್ಟರೆ ದಂಡ ವಿಧಿಸ್ತಾರೆ. ಪಾವತಿ ಮೊತ್ತವನ್ನು ಕಾನೂನು ಪ್ರಕಾರ ವಸೂಲಿ ಮಾಡ್ತಾರೆ ಅವರು ಸರ್ಕಾರದಿಂದ. ನೋಡಿ, ಅಭ್ಯರ್ಥಿಗಳು ಈ ಯೋಜನೆ ನೋಂದಾಯಿಸಿದ ನಂತರ ಸಿಗುವ ಇತರೆ ಪ್ರಯೋಜನಗಳೇನು ನೋಡಿ. ನೋಂದಾಯಿತ ಅಭ್ಯರ್ಥಿಗಳು ದತ್ತಾಂಶದ ಸಿಲ್ಕ್ ಕನೆಕ್ಟ್ ಪೋರ್ಟಲ್ ಜೋಡಣೆಯಾದ ಕೌಶಲ್ಯಾಭಿವೃದ್ಧಿ ನಿಗಮ ವತಿಯಿಂದ ದೀರ್ಘಾವಧಿ ಅಲ್ಪಾವಧಿ ತರಬೇತಿಗಳನ್ನು ಪಡೆಯುವಲ್ಲಿ ಈಗ ನೋಂದಾಯಿಸಿಕೊಂಡ ಉದ್ಯೋಗದಾತರು ದತ್ತಾಂಶವನ್ನು ಬಳಸಿಕೊಂಡು ಉದ್ಯೋಗ ಹೊಂದಾಣಿಕೆ ಮಾಡುವವರು. ನೋಡಿ, ಯುವ ನಿಧಿ ಯೋಜನೆಯಡಿ ಪ್ರಯೋಜನ ಪಡೆಯಲು ಪ್ರತಿ ಮಾಹೆ ನೋಂದಾಯಿಸಬೇಕೇ ನೋಡಿ. ಒಮ್ಮೆ ಮಾತ್ರ ನೋಂದಾಯಿಸಿಕೊಂಡು ಪ್ರತಿ ಮಾಹೆ 25 ತಾರೀಕೊಳಗೆ ಉದ್ಯೋಗ ಸ್ಥಿತಿಯ ಬಗ್ಗೆ ಸ್ವಯಂ ಘೋಷಣೆ ಮಾಡಿಕೊಳ್ಳತಕ್ಕದ್ದು. ಪ್ರತಿ ತಿಂಗಳು 25 ತಾರೀಕು ಅಥವಾ ಮೊದಲು ಕುರಿತು ಘೋಷಣೆ ಮಾಡದಿದ್ದಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ತಿಂಗಳು ಘೋಷಣೆ ಮಾಡೋದ್ರಲ್ಲಿ 90 ದಿನಗಳ ನಂತರ ನಿಷ್ಕ್ರಿಯಗೊಳ್ಳಲಾಗುವುದು. ಈಗೇನು ನೀವು 25ನೇ ತಾರೀಕು ಒಳಗಡೆ ಪ್ರತಿ ತಿಂಗಳು ಏನಾದರೂ ಮಾಡಲಿಲ್ಲ ಅಂದರೆ 90 ಡೇಸ್ ಒಳಗಡೆ ಇದು ಡಿಆಕ್ಟಿವೇಟ್ ಮಾಡಿಬಿಡ್ತಾರೆ, ದುಡ್ಡು ಬರೋದು. ನೋಡಿ, ಯೋಜನೆ ನೋಂದಾಯಿಸುವಾಗ ಶುಲ್ಕ ಪಾವತಿಸೋಕೆ ಇಲ್ಲ. ಇದು ಏನಿದೆ ಫ್ರೀ ಇರುತ್ತೆ. ಈ ಯೋಜನೆಗೆ ನೋಂದಾಯಿಸಲು ಕೊನೆಯ ದಿನಾಂಕ ಯಾವಾಗ ನೋಡಿ, 2023ರಲ್ಲಿ ತೇರ್ಗಡೆಯ ನಂತರ ಅರ್ಜಿ ಸಲ್ಲಿಸಲು 2 ವರ್ಷದವರೆಗೆ ಅರ್ಹರಾಗಿರುತ್ತಾರೆ. ಅಂದರೆ 2 ವರ್ಷದ ಒಳಗಡೆ ನೀವು ಹಾಕಬೇಕು. ನೋಂದಣಿ ನಂತರ ನಾನು ಯಾವುದೇ ಸ್ವೀಕೃತಿಯನ್ನು ಪಡೆಯಬಹುದೇ? ಹೌದು, ಸ್ವಯಂ ಚಾಲಿತ ಸ್ವೀಕೃತಿಯು ಸೃಜಿಸಲಾಗುತ್ತದೆ. ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ, ಅಂದರೆ ಇದು ಏನಂತೀವಿ ಸೇವಾ ಸಿಂಧುನಲ್ಲಿ ಬರುತ್ತೆ. ಅದು NAD ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಎಂದರೇನು? NAD ಎಂಬುದು ನಿರಂತರವಾಗಿ 24/7 ಆನ್ಲೈನ್ ಸೇವೆ ನೀಡುವ ಶೈಕ್ಷಣಿಕ ದತ್ತಾಂಶ ಡಾಟಾ. ಇದು ಪ್ರಮಾಣ ಪತ್ರ, ಡಿಪ್ಲೊಮೊಗಳು ಇವೇನಿದೆ ಸಂಸ್ಥೆಗಳು ಅಧಿಕವಾಗಿ ಡಿಜಿಟಲೀಕರಣ ಮಾಡಿ ಶೇಖರಿಸುವ ದತ್ತಾಂಶವಾಗಿರುತ್ತೆ. ಇದೇನು ಡಿಜಿಟಲ್ಕರಣ ಅಂದರೆ ಆನ್ಲೈನಲ್ಲಿ ಎಲ್ಲ ಸೇವ್ ಮಾಡಿರ್ತಾರೆ. ಶೈಕ್ಷಣಿಕ ಲಭಿಸುವಂತೆ ಮಾಡೋದಿಲ್ಲ, ಒಂದು ಮಾಲೀಕರಿಸಿ ದತ್ತಾಂಶನ. ಯುವ ನಿಧಿ ಯೋಜನೆಗೆ NAD ಸಂಸ್ಥೆಯು ಹೇಗೆ ಸಂಬಂಧಿಸಿದೆ? ಕರ್ನಾಟಕ ರಾಜ್ಯದ ಎಲ್ಲ ಶೈಕ್ಷಣಿಕ ದಾಖಲೆಗಳು ಒಂದೇ ಮೂಲ ನಿರಂತರವಾಗಿ ದತ್ತಾಂಶ ಒದಗಿಸುವ NAD ಸಂಸ್ಥೆ ಯುವ ನಿಧಿ ಯೋಜನೆಯ ಫಲಾನುಭವಿಗಳ ದಾಖಲೆಗಳು, ಪ್ರಮಾಣ ಪತ್ರಗಳು ನಿಜ ಪರಿಶೀಲನೆ ಅನುಭವ ಮಾಡಲು ಪ್ರಕ್ರಿಯೆಯಾಗಿರುತ್ತೆ. ನೋಡಿ, NAD ಹೇಗೆ ಇದಕ್ಕೆ ಲಿಂಕ್ ಆಗಿರುತ್ತೆ ಅಂದರೆ, ಇದೊಂದು ಇದೆ, ನೀವು ಬೇಕಾದ್ರೆ ಓದ್ಕೋಬೋದು, ಯಾಕಂದ್ರೆ ಸ್ಲೋ ಆಗಿ ಹೋಗ್ತಿದೆ ವಿಡಿಯೋ. ನೋಡಿ, ಯುವ ನಿಧಿ ಯೋಜನೆಗೆ ಯಾವ ಶೈಕ್ಷಣಿಕ ದಾಖಲೆಗಳ ಅವಶ್ಯಕತೆ ನೋಡಿ. SSLC ಅಥವಾ PUC ಅಂದರೆ ಇವರು ಡಿಗ್ರಿ ಮೇಲೆ ಆಗ್ತಿದ್ರೆ ಅಂದರೆ ಪದವೀಧರರಾಗ್ಯದ ಅವರು SSLC PUC ಮತ್ತು ಪದವಿ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಅಂದರೆ ಕನ್ವೊಕೇಷನ್ ಸರ್ಟಿಫಿಕೇಟು. ಡಿಪ್ಲೊಮಾ ತೇರ್ಗಡೆ ಆಗಿದ್ದರೆ SSLC ಅಥವಾ PUC ಇಷ್ಟೇ. ತಾತ್ಕಾಲಿಕ ಪದವಿ ಪ್ರಮಾಣ ಪತ್ರ ಎಂದರೇನು? PDC ಅಂತೀವಲ್ಲ, ಇದು ಕೊಡ್ತಾರೆ. ಅಂದರೆ ವಿಶ್ವವಿದ್ಯಾಲಯಗಳು ಪದವಿ ತೇರ್ಗಡೆ ನಂತರ ತಾತ್ಕಾಲಿಕ ಪ್ರಮಾಣ ಪತ್ರನೂ ಕೊಡ್ತಾರೆ. ಹಾಗೆ ಡಿಪ್ಲೊಮಾ ತೇರ್ಗಡೆ ಅದು ಅವರಿಗೂ ಕೂಡ ಶೈಕ್ಷಣಿಕ ಸಂಸ್ಥೆಗಳು, ಮಂಡಳಿಗಳು ಅದೇನು ಅಂತೀವಲ್ಲ ಅವರು ಕೊಡ್ತಾರೆ ನಿಮಗೆ ಒಂದು ತಿಂಗಳಲ್ಲಿ. ಹೆಂಗೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವ ಶೈಕ್ಷಣಿಕ ಪ್ರಮಾಣ ಪತ್ರವನ್ನು ನಾನು ಪಡೆದಿರಬೇಕು ನೋಡಿ. ಪದವಿ ಪ್ರಮಾಣ ಪತ್ರ ಹಾಗೂ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟ್ರೇಷನ್ ನಂಬರು. ಡಿಪ್ಲೊಮಾದವರು ಅದೇ ಸೇಮ್ ಪ್ರಮಾಣ ಪತ್ರ, ನೋಂದಣಿ ಸಂಖ್ಯೆ. ನಿಲಯ ನೋಂದಣಿ ಸಂಖ್ಯೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೇನು ನಿಮಗಂತೂ ಗೊತ್ತೇ ಇರ್ತೀವಿ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೀವೇನು ಯಾವುದು ಡಿಗ್ರಿ ತೊಗೊಂಡಿರ್ತೀರೋ ಅದಕ್ಕೆ ಆ ಕೋರ್ಸ್ಗಳ ಪ್ರವೇಶಾತಿಯನ್ನು ಪಡೆದ ನಂತರ ನೀಡುವ ವಿಶೇಷ ನೋಂದಣಿ ಸಂಖ್ಯೆ ಆಗಿರ್ತದೆ ಅದು. ನೋಡಿ, ಎಲ್ಲಿ ನನಗೆ ವಿಶ್ವವಿದ್ಯಾಲಯ ನೋಂದಣಿ ಸಂಖ್ಯೆ ಲಭ್ಯವಿರುತ್ತೆ
ನೋಡಿ, ವಿಶ್ವವಿದ್ಯಾನಿಲಯಗಳು, ಶೈಕ್ಷಣಿಕ ಸಂಸ್ಥೆಗಳು, ಮಂಡಳಿಗಳು ಅಭ್ಯರ್ಥಿ ನೀಡುವ ತಾತ್ಕಾಲಿಕ ಪ್ರಮಾಣ ಪತ್ರಗಳ ಮೇಲೆ ನಮೂದಿರುವ ಸಂಖ್ಯೆ ಲಭ್ಯ. ಇದು ಎಲ್ಲರಿಗೂ ಗೊತ್ತೇ ಇರ್ತದೆ. ನೋಂದಣಿ ಸಂಖ್ಯೆ ಎಲ್ಲಿರುತ್ತೆ, ರಿಜಿಸ್ಟ್ರೇಷನ್ ನಂಬರು. NID ಪುಟ ನನ್ನ ಪ್ರಮಾಣ ಪತ್ರ ಲಭ್ಯವಿದೆ ಎಂಬುದನ್ನು ತಿಳಿಯುವುದು. ನೋಡಿ, ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ, ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಈಗೇನು ಸ್ಕ್ರೀನ್ ಮೇಲೆ ಕಾಣ್ತಿದೆ NID ಪೋರ್ಟಲ್ ಜಾಲತಾಣ ಅಂತೇಳಿ, ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಟೈಪ್ ಮಾಡ್ಕೊಂಡು ನೀವು ವೆರಿಫೈ ಮಾಡ್ಬೋದು. ನೀವು ಒಂದು ವೇಳೆ ನನ್ನ ಪ್ರಮಾಣಪತ್ರ NID ಪೋರ್ಟಲ್ನಲ್ಲಿ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು? ನೀವು ಮೊದಲಿಗೆ ಹೇಳಿದಾಗೆ ಈಗ ನೀವು ಎಲ್ಲಿ ಓದಿರ್ತಾರೋ ಅಲ್ಲಿ ಹೋಗಿ NID ಪೋರ್ಟಲ್ನಲ್ಲಿ ಇದು ಜೋಡಣೆ ಮಾಡೋಕ್ಕೆ ಹೇಳ್ಬೇಕು. ನೀವೇ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ, ಅಭ್ಯರ್ಥಿಗಳು ಅವರಿಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಂಡಳಿ ಸಂಪರ್ಕಿಸಿ ಹಿಂದೀಕರಿಸುವಂತೆ ಕೋರುವುದು. ನನಗೆ ವಿಶ್ವವಿದ್ಯಾನಿಲಯವು ಭೌತಿಕ ಪ್ರಮಾಣ ಪತ್ರಗಳನ್ನು ತಾತ್ಕಾಲಿಕ ಪದವಿ ಪ್ರಮಾಣ ನೀಡದಲ್ಲಿ ಎಲ್ಲಿ ಪಡೆಯಬೇಕು? ನೋಡಿ, ಅಭ್ಯರ್ಥಿಗಳು ದಾಖಲಾತಿಗಳನ್ನು ಪಡೆಯಲು ಡಿಜಿಲಾಕರ್ ಪೋರ್ಟಲ್ ಜಾಲತಾಣ ಇಲ್ಲೇನಿದೆ ವೆಬ್ಸೈಟ್ ಲಿಂಕ್ ಲಾಗಿನ್ ಆಗಿ ಡಿಜಿಟಲ್ಕರಿಸಿದ ಶೈಕ್ಷಣಿಕ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಇದು ಎಲ್ಲರಿಗೂ ಗೊತ್ತೇ ಇದೆ. ಇದು ಯುವ ನಿಧಿ ಯೋಜನೆಗೆ ನಾನು ಯಾವಾಗ ಅರ್ಜಿ ಸಲ್ಲಿಸಬೇಕು? ನೋಡಿ, ಅರ್ಜಿದಾರರು ಅವರು ಪದವಿ ಅಥವಾ ಡಿಪ್ಲೊಮಾ ತೇರ್ಗಡೆಯಾದ ಫಲಿತಾಂಶ ಬಂದ ನಂತರ 2022-23 ಶೈಕ್ಷಣಿಕ ವರ್ಷ ಮತ್ತು 2023ರಲ್ಲಿ ತೇರ್ಗಡೆ ವರ್ಷ ಅರ್ಜಿ ಸಲ್ಲಿಸಬಹುದು. ಆದರೆ ಪದವಿ ಡಿಪ್ಲೊಮಾ ತೇರ್ಗಡೆ 180 ದಿವಸಗಳ ನಂತರ ನಿರುದ್ಯೋಗ ಭತ್ಯೆಯನ್ನು ಪಡೆಯಲಾರರು. ಅಂದರೆ ನೀವು ಯಾವಾಗ ಬೇಕಾದ್ರೂ ಹಾಕ್ಬೋದು, ಮರುದಿನವೇ ಹಾಕ್ಬೋದು. ನಿಮಗೆಲ್ಲ ಉಳಿದಿರೋ ಕ್ವಶನ್ ಮತ್ತು ಆನ್ಸರನ್ನು ಈಗ ಡಿಸ್ಪ್ಲೇ ಮಾಡಲಾಗಿದೆ. ಒಂದು 3-4 ಕ್ವಶನ್ ಇದೆ ಮತ್ತು ಉತ್ತರ ಇದೆ, ಅದನ್ನು ನೋಡಿ ನೀವು ತಿಳ್ಕೊಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯುವ ನಿಧಿ ಬಗ್ಗೆ ಇರುವ ತೊಂದರೆಗಳನ್ನು, ಡೌಟ್ಸನ್ನು ಕ್ಲಿಯರ್ ಮಾಡಿದ್ದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.